ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ. ಒಳ ಮೀಸಲಾತಿಯನ್ನು ವಿರೋಧಿಸುವ ಪರಿಶಿಷ್ಟ ಜಾತಿ ಸಮುದಾಯಗಳು ಸೇರಿ ಶಿರಹಟ್ಟಿಯಲ್ಲಿ ತಾಲೂಕು ಮಟ್ಟದ ಬೃಹತ್ ಪ್ರತಿಭಟನೆ ನಡೆಸಿ ಮೀಸಲಾತಿ ಭಿಕ್ಷೆಯಲ್ಲ, ನಮ್ಮ ಜನ್ಮಸಿದ್ಧ ಹಕ್ಕು ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದವು. ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು, ರಾಜ್ಯ ಸರ್ಕಾರವು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರುವ ತೀರ್ಮಾನವು ಪರಿಶಿಷ್ಟ ಜಾತಿಯ ಕೇವಲ 2 ಸಮುದಾಯಗಳ ಪರವಾಗಿದೆ. ಜಂಗಮ ಸೇರಿದಂತೆ ಅಲೆಮಾರಿ ಸಮುದಾಯಗಳ 59 ಜಾತಿಯ ಸಹೋದರರ ಸಮುದಾಯಗಳನ್ನು ಈ ಗುಂಪಿನಿಂದ ತೆಗೆದು ಅವರಿಗೆ ಪ್ರತ್ಯೇಕ ಮೀಸಲಾತಿ ನೀಡಬೇಕು ಎಂದು ಒತ್ತಾಯಿಸಿದವು. ಅಲೆಮಾರಿ, ಅರೆ ಅಲೆಮಾರಿ ಸಮುದಾಯದ ಜೊತೆಗೆ ಸಾಂವಿಧಾನಿಕವಾಗಿ ಮೀಸಲಾತಿಯ ನ್ಯಾಯ ನೀಡಬೇಕು ಎಂದು ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ತಮ್ಮ ಮನವಿ ಸಲ್ಲಿಸಿದವು. ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಶಿರಹಟ್ಟಿ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಮಾತನಾಡಿ, ಸರ್ಕಾರ ಪ್ರತಿಭಟನಾಕಾರರ ಮನವಿಗೆ ಸ್ಪಂದಿಸದೇ ಇದ್ದರೆ ಮುಂದೆ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಲಾಗುವುದು. ಬರುವ 10ನೇ ತಾರೀಕಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಒಂದು 5 ವರ್ಷದ ಹಿಂದೆ ಈ ಮೀಸಲಾತಿ ಅಂದ್ರೆ ಏನು ಅಂತ ಹೇಳಿ ಈ ಸಮಾಜಕ್ಕೆ ಗೊತ್ತಾಗಿರುವಂತದ್ದು, ತಿಳಿದಿರುವಂತದ್ದು, ಇನ್ನೇನು ತುತ್ತು ಬಂತಪ್ಪ ಅನ್ನುವಾಗ ಸರ್ಕಾರಗಳು ಕಸಿತಾ ಬಂತು. ತಮಗೆಲ್ಲರೂ ಗೊತ್ತಿದೆ, ಸದಾಶಿವ ಆಯೋಗ ಬಂತು. ಸದಾಶಿವ ಆಯೋಗದಲ್ಲಿನೂ ಸಹಿತ ಒಳ ಮೀಸಲಾತಿ ಜಾರಿಗೆ ಮಾಡ್ಬೇಕಂತೇಳಿ ಏನೇನು ಮೀಸಲಾತಿ ತಂದಿದ್ರ ಬಗ್ಗೆ ತಮಗೆಲ್ಲರಿಗೂ ಗಮನಕ್ಕಿದೆ. ಅದಕ್ಕೆ ಬಹಳಷ್ಟು ಜನ ಇಡೀ ರಾಜ್ಯದ ತುಂಬಾ ಎಲ್ಲಾ ಸಮಾಜದವರು ಸಹಿತ ನಮ್ಮ ಪರಿಶಿಷ್ಟ ಜಾತಿಯ ಸಮಾಜಗಳು ವಿರೋಧ ಮಾಡಿದ್ರು. ವಿರೋಧ ಮಾಡಿದ ಮೇಲೆ ಹಿಂದೆ ಇರುವಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಾಗ ಏನ್ ಮಾಡ್ತಪ್ಪ ಅಂದ್ರೆ ಸದಾಶಿವ ಆಯೋಗನ ರದ್ದು ಮಾಡಿ ಒಳ ಮೀಸಲಾತಿನ ಜಾರಿಗೆ ತಂದ್ರು. ತಮಗೆಲ್ಲರೂ ಗೊತ್ತಿದೆ, ಈ ರಾಜ್ಯದಲ್ಲಿ ಏನು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯನ್ನ ನಾವೆಲ್ಲರೂ ಸಹಿತ ಎಲ್ಲಾ ಸಮಾಜಕ್ಕೂ ಮೀಸಲಾತಿ ಇದೆ. ಅದೇ ತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೂ ಮೀಸಲಾತಿಯನ್ನ ಕೊಟ್ಟಿದೆ. ಹೋದ ಬಾರಿ ಸರ್ಕಾರ ಇದ್ದಾಗ ಈ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಏನು ಪರಿಶಿಷ್ಟ ಜಾತಿಗಳ ಮೀಸಲಾತಿ, ಪರಿಶಿಷ್ಟ ಪಂಗಡದವರ ಮೀಸಲಾತಿಯನ್ನ ಹೆಚ್ಚಿಗೆ ಮಾಡಿದ್ರು. ಹೆಚ್ಚಿಗೆ ಮಾಡಿ ಪರಿಶಿಷ್ಟ ಜಾತಿಗಳ ಏನು ನಮ್ಮ ಮೀಸಲಾತಿ ಇತ್ತು 15% ಇದ್ದಿದ್ದನ್ನ 17% ಮಾಡಿದ್ರು. ಪರಿಶಿಷ್ಟ ಪಂಗಡದವರಿಗೆ 3 ಇದ್ದಿದ್ದನ್ನ 7 ಮಾಡಿದ್ರು. ಅವತ್ತಿನ ಸರ್ಕಾರ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿ ಏನು ಸದಾಶಿವ ಆಯೋಗದಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ನಮ್ಮ ಕೂಗಿತ್ತು, ಆ ಕೂಗನ್ನ ಸರಿಪಡಿಸುವ ನಿಟ್ಟಿನೊಳಗ ಅಂದಿನ ಸರ್ಕಾರ ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ಸಮಾಜಕ್ಕೆ, ಈ 4 ಸಮಾಜಕ್ಕೆ ಏನ್ ಮಾಡಿದ್ರು, ಸದಾಶಿವ ಆಯೋಗದಲ್ಲಿ ಇರುವಂತ 3% ಇದ್ದಿದ್ದನ್ನ 4.5% ಮಾಡಿದ್ರು. ಆದ್ರೆ ಏನಾಯ್ತು, ಏನ್ ಮಾಡಿದ್ವಿ ನಾವು ಸಮಾಜ? ಅಂದಿನ ಸರ್ಕಾರಕ್ಕೆ ಧಿಕ್ಕಾರ ಮಾಡಿ ನಮಗದು ಒಪ್ಪಿಗೆ ಇಲ್ಲ, 4.5 ಬೇಕಾಗಿಲ್ಲ, ನಮಗ 6% ಬೇಕಂತೇಳಿ ಹೋರಾಟ ಮಾಡಿದ್ವಿ. ಸಮಾಜ ಅಂದಿನ ಸರ್ಕಾರಕ್ಕೆ ವಿರೋಧವನ್ನು ಮಾಡಿದ್ವಿ. ಎಷ್ಟೋ ಜನ ಸಚಿವರು, ಹಿಂದಿನ ಸರ್ಕಾರದಲ್ಲಿರುವಂತಹ ಸಚಿವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟರು, ಒಳ ಮೀಸಲಾತಿ ಜಾರಿಗೆ ಮಾಡಿದ್ರಿ, ಅದಕ್ಕೆ ನಮ್ಮ ಸೋಲನ್ನ ಕಂಡಿವಂತನನ್ನ ನೀವೆಲ್ಲ ಕೇಳಿದಿರಿ. ಆದ್ರೆ ಇದೆಲ್ಲವೂ ಗೊತ್ತಿತ್ತು. ಇವತ್ತಿನ ಸರ್ಕಾರ ಬಂದಿರುವಂತ ಕಾಂಗ್ರೆಸ್ ಸರ್ಕಾರ ಮುಂದುವರೆದು ಏನ್ ಮಾಡ್ತು, ಮತ್ತೆ ಅವತ್ತು ಸಿದ್ದರಾಮಯ್ಯ ಭಾರಿ ಚಲೋ ಭಾಷಣ ಮಾಡಿದ್ರು, ನಿಮಗೆ ಗೊತ್ತಿರಬೇಕು. ಇನ್ನೊಂದಿಷ್ಟು ಕಿತ್ತಾಡ್ಕೊಂಡ್ರೆ ಹಚ್ಚಿಟ್ಟ ವಿಷಯ ಬೀಜ ಆಲ್ರೆಡಿ ನಮ್ಮ ಸಮಾಜದಲ್ಲಿ ಬಿತ್ಬಿಟ್ರಿ ನೀವು. ಪರಿಶಿಷ್ಟ ಜಾತಿಯರು ನೆಮ್ಮದಿಯಾಗಿರಕ್ ಬಿಡುವುದಿಲ್ಲ. ವಿಷಯ ಬೀಜ ಬಿದ್ದು ಈಗ ಎಲ್ಲರನ್ನ ಹೊರದಾಟಕ್ಕೆ ಹಚ್ಚಿರಿ. ಅಲೆಮಾರಿಯವರು ಒಂದ್ ಕಡೆ ಹೋರಾಟ ಮಾಡಕತ್ತಾರ ಅಲೆಮಾರಿಯವರು.
ಪ್ರತಿಭಟನೆಯಲ್ಲಿ ಕೊಟ್ಟೂರಿನ ಬಂಜಾರ ಗುರುಪೀಠ ಶಿವಪ್ರಕಾಶ್ ಮಹಾರಾಜರು, ಗುರುಪೀಠ ಚಿತ್ರದುರ್ಗದ ಸರ್ದಾರ್ ಸೇವಾಲಾಲ್ ಮಹಾರಾಜರು, ಮಾಜಿ ಶಾಸಕ ರಾಮಣ್ಣ ಲಮಾಣಿ, ದೀಪಕ್ ಲಮಾಣಿ, ಜಾನು ಲಮಾಣಿ, ದೇವಪ್ಪ ಲಮಾಣಿ, ಶಿವು ಲಮಾಣಿ, ಪುಂಡಲೀಕ ಲಮಾಣಿ ಹಾಗೂ 59 ಸಮಾಜದ ಗುರು ಹಿರಿಯರು, ಯುವಕ ಮಿತ್ರರು ಭಾಗಿಯಾಗಿದ್ದರು. ವರದಿ ನಿಂಗಪ್ಪ ಲಮಾಣಿ, ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ಶಿರಹಟ್ಟಿ.